ವೀಕ್ಷಕರೇ, ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತಂದ್ರೆ, ಒಂದು ವೇಳೆ ಮದುವೆ ಆಗಿದ್ರೆ, ರಿಸೆಪ್ಷನ್ ಆಗಿದ್ರೆ, ಅಲ್ಲಿ ಬ್ರೈಡ್ ಏನಿರ್ತಾಳೋ ಅವಳ ಲೆವೆಲ್ಗೆ ಎಲ್ಲರೂ ಕೂಡ ಮೇಕಪ್ ಮಾಡ್ಕೊಂಡು ಹೋಗೋದು ಇವತ್ತಿನ ವಾಡಿಕೆ ಆಗ್ಬಿಟ್ಟಿದೆ, ಟ್ರೆಂಡು. ಹೀಗಾಗಿ ಹೇಗೆ ರೆಡಿ ಆಗಬೇಕಾಗತ್ತೆ, ದಿಢೀರ್ ಅಂತ ರೆಡಿ ಆಗಬೇಕು ಅಂತಂದ್ರೆ ನಮ್ಮ ಹತ್ರ ಅಷ್ಟು ಆಕ್ಸೆಸರೀಸ್ ಇರಬೇಕು, ಅದಕ್ಕೆ ತಕ್ಕಂತಹ ಮೇಕಪ್ ಬೇಕು, ಯಾವ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಯಾವ ಬಟ್ಟೆ ಹಾಕೋಬೇಕು, ಚಪ್ಪಲಿ ಹೇಗಿರಬೇಕು, ಮೇಕಪ್ ತರ ಯಾವ ತರ ಇರಬೇಕು, ಎಲ್ಲ ತುಂಬಾ ಪ್ರಶ್ನೆ ಇರಬಹುದು. ಮೇಕಪ್ ಅಂದ್ರೆ ಏನು, ಓವರ್ ಆಲ್ ಮೇಕ್ ಓವರ್ ಅಂದ್ರೆ ಏನು ಅಂತಂದು ನಮ್ಗೆ ಹೊತ್ತು ನಮ್ಮ ಸ್ಟುಡಿಯೋಲಿ ಇದ್ದಾರೆ. ಇವರು ಪಾರ್ಲರ್ ಎಕ್ಸ್ಪರ್ಟು, ಪಾರ್ಲರ್ ಆರ್ಟಿಸ್ಟು, ಮೇಕಪ್ ಆರ್ಟಿಸ್ಟ್, ಹಾಗೆಯೇ ಗ್ರೂಮಿಂಗ್ ಎಕ್ಸ್ಪರ್ಟ್. ಹೇಗೆ ಯಾರನ್ನ ಹೇಗೆ ಗ್ರೂಮ್ ಮಾಡಬೇಕು ಅಂತ ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ. ಚಾರುಮತಿ ಅಂತಂದು ನನ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಚಾರುಮತಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ವಿಜಯ, ತುಂಬಾ ಥ್ಯಾಂಕ್ಸ್. ಚಾರುಮತಿ, ಕಾರ್ಯಕ್ರಮ ಆರಂಭ ಮಾಡುವಾಗ ಇವತ್ತು ಫ್ಯಾಷನ್ ಅಂದ್ರೆ, ಬ್ಯೂಟಿ ಅಂದ್ರೆ, ಪಾರ್ಲರ್ಗೆ ಹೋಗಿ ನಾವು ರೆಡಿ ಆಗೋದು ಅಂದ್ರೆ ವಾಟ್ ಈಸ್ ಇಟ್, ಯಾಕಷ್ಟು ಇಂಪಾರ್ಟೆಂಟ್ ಅಂತ ತಾವು ಹೇಳ್ತೀರಾ? ಇದು ತುಂಬಾನೇ ಇಂಪಾರ್ಟೆಂಟ್ ವಿಜಯ್ ಅವರೇ. ಇವಾಗ ನೋಡಿ, ಗಾಡ್ ಹ್ಯಾಸ್ ಮೇಡ್ ಎವ್ರಿಬಡಿ ಬ್ಯೂಟಿಫುಲ್, ಅಂದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಬಟ್ ವಾಟ್ ಇಸ್ ದ ಹಾರ್ಮ್ ಇನ್ ಎನ್ಹ್ಯಾನ್ಸಿಂಗ್, ಅಂದ್ರೆ ಸ್ವಲ್ಪ ಇನ್ನ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಇದೆ. ಸೊ ಇದು ನಮ್ ಕೈಯಲ್ಲಿದೆ. ಓಕೆ, ಸೊ ಅದಕ್ಕೆ ನಾವು ಗ್ರೂಮಿಂಗ್ ಅಂತೀವಿ, ಮೇಕಪ್, ಆಕ್ಸೆಸರೈಸಿಂಗ್, ಹೇರ್ ಸ್ಟೈಲ್, ಡ್ರೆಸ್ಸಿಂಗ್. ಅದಕ್ಕೆ ನೀವು ಅದರಲ್ಲಿ ನೀವು ಇನ್ನ ಚೆನ್ನಾಗಿ ಕಾಣಿಸ್ಬೋದು. ನೀವು ಚೆನ್ನಾಗಿ ಕಾಣಿಸಿದ್ರೆ ನಿಮ್ದು ಸೆಲ್ಫ್ ಎಸ್ಟೀಮ್, ನಿಮ್ದು ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಒಳ್ಳೆ ಇಂಪ್ರೆಷನ್ ನೀವು ಕ್ರಿಯೇಟ್ ಮಾಡಬಹುದು. ಸೊ ಒನ್ಸ್ ಯು ಆರ್ ಕ್ರಿಯೇಟಿಂಗ್ ಅ ನೈಸ್ ಇಂಪ್ರೆಷನ್ ಟು ಪೀಪಲ್, ನಿಮ್ ಕಾನ್ಫಿಡೆನ್ಸ್ ನಿಮ್ಗೆ ಬೂಸ್ಟ್. ಸೊ ಇದು ನಿಮ್ ಕೈಯಲ್ಲಿದೆ, ನೀವು ಹೇಗೆ ನೀವು ಗ್ರೂಮ್ ಮಾಡ್ಕೊಂತೀರಾ ನಿಮ್ಮನ್ನ. ಕರೆಕ್ಟ್. ಆ ಬೂಸ್ಟಿಂಗ್ ಲೆವೆಲೇ ಬೇರೆ, ಆ ಎನರ್ಜಿನೇ ಬೇರೆ ಬೂಸ್ಟ್ ಆದ್ಮೇಲೆ ಸಿಗೋದು. ಎಸ್ ಅಲ್ವಾ? ಇಟ್ಸ್ ಎ ಡಿಫರೆಂಟ್ ಹೈ. ಕರೆಕ್ಟ್, ವೆರಿ ಗುಡ್ ಹೈ. ವಿಲ್ ಬಿ ಪ್ರೌಡ್ ಆಫ್ ಅವರ್ ಸೆಲ್ಫ್. ತುಂಬಾ ಖುಷಿ ಆಗುತ್ತೆ. ಹೌದು. ಎಸ್, ಸಾಮಾನ್ಯವಾಗಿ ನಾವು ಮೇಕಪ್ ಅಂತ ಕರಿತೀವಿ. ಏನಾದ್ರೂ ಅಲಂಕಾರ ಮಾಡ್ಕೊಳ್ಳೋದ್ರೆ ಮೇಕಪ್ ಅಂತ ಹೇಳ್ತೀವಿ. ಮೇಕಪ್ಗೆ ಮೇಕ್ ಓವರ್ಗೆ ಏನ್ ಡಿಫ್ರೆನ್ಸ್? ಮೇಕ್ ಓವರ್ ಅಂದ್ರೆ ಇವಾಗ ನೀವು ಒಂಥರ ಕಾಣಿಸ್ತೀರಾ, ನಾರ್ಮಲ್ ಆಗಿ ಈ ತರ ಕಾಣಿಸ್ತೀರಾ, ಚೆನ್ನಾಗೆ ಕಾಣಿಸ್ತೀರಾ. ಬಟ್ ಇನ್ನ ನೀವು ಬೆಟರ್ ಆಗಿ ಕಾಣಿಸಿದ್ರೆ, ಚೇಂಜ್ ಆಗಿದ್ರೆ, ಅದಕ್ಕೆ ನಾವು ಮೇಕ್ ಓವರ್ ಅಂತೀವಿ. ಹೇಗೆ ಕಾಣಿಸಬಹುದು, ಇವರಿಗೆ ಯಾವ ತರ ಸ್ಟೈಲ್ ಸೂಟ್ ಆಗಬಹುದು ಅಂತ ತಿಳಿಸಬಹುದಾ? ಹೌದು. ಓಕೆ, ಯಾರನ್ನೆಲ್ಲ ಮೇಕ್ ಓವರ್ಗೆ ಒಳಪಡಿಸ್ಕೊಳ್ಬಹುದು? ಎನಿಬಡಿ. ಅವ್ರ ಸ್ಕಿನ್ ಕಾಂಪ್ಲೆಕ್ಷನ್ ಹೀಗಿರ್ಬೇಕು, ಅವ್ರ ಕೂದಲ ಇರಬೇಕು, ಚಿಕ್ಕದಿರ್ಬೇಕು, ಅದೆಲ್ಲ ಏನಿಲ್ಲ. ನೀವು ಡಾರ್ಕ್ ಆಗಿರ್ಬೋದು, ವೀಟಿಶ್ ಇರ್ಬೋದು, ಫೇರ್ ಇರ್ಬೋದು. ಡಾರ್ಕ್ ಅವರು ಫೇರ್ ಅವರೇ ಬ್ಯೂಟಿಫುಲ್ ಅಂತ ಆತರ ಏನು ಏನಿಲ್ಲ. ಎನಿಬಡಿ ಕ್ಯಾನ್ ಎನ್ಹಾನ್ಸ್ ದೇರ್ ಬ್ಯೂಟಿ. ಓಕೆ, ಇದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡೋದಾದ್ರೆ, ಟು ಸ್ಟಾರ್ಟ್ ವಿತ್ ಏನೆಲ್ಲ ಮಾಡ್ತೀರಾ ಮೇಕ್ ಓವರ್ ನಲ್ಲಿ ತಾವು? ಮೇಕ್ ಓವರ್ ನಾವು ಫಸ್ಟ್ ಆಫ್ ಆಲ್ ಇಟ್ಸ್ ಯೂಸ್ ಆಫ್ ಮೇಕಪ್. ಮೇಕಪ್ ಇದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಫೌಂಡೇಶನ್ ಯೂಸ್ ಮಾಡ್ತೀವಿ, ಕ್ಯಾಮೋಫ್ಲಾಜ್ ಮೇಕಪ್ ಯೂಸ್ ಮಾಡ್ತೀವಿ, ಐ ಮೇಕಪ್ ಯೂಸ್ ಮಾಡ್ತೀವಿ. ಓಕೆ, ಅಪಾರ್ಟ್ ಫ್ರಮ್ ದಟ್ ಇಟ್ಸ್ ಆಲ್ಸೋ ಅಬೌಟ್ ಹೇರ್ ಸ್ಟೈಲಿಂಗ್, accessorizing, how you accessorize yourself. ಇವಾಗ ಹೇರ್ ಆಕ್ಸೆಸರೀಸ್ ಇರುತ್ತೆ, ನೆಕ್ಗೆ ಆಕ್ಸೆಸರೀಸ್ ಇರುತ್ತೆ, ಆಮೇಲೆ ಕಂಪ್ಲೀಟ್ ಡ್ರೆಸ್ಸಿಂಗ್ ಕೂಡ ಇದರಲ್ಲಿ ಇನ್ಕ್ಲೂಡೆಡ್ ಆಗುತ್ತೆ. ಡ್ರೆಸ್ಸಿಂಗು, ನೀವು ಶೂಸು, ನೀವು ಬ್ಯಾಗ್ಸು, ಅದು ಎಲ್ಲ ನೀವು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದಕ್ಕೆ ಯಾವ ತರ ಡಿಮ್ಯಾಂಡ್ ಇದೆ? ತುಂಬಾನೇ ಡಿಮಾಂಡ್ ಇದೆ. ಬಟ್ ದ ಪ್ರಾಬ್ಲಮ್ ಐ ಸಿ, ನಮ್ಮ ಹತ್ರ ತುಂಬಾ ಜನ ಬರ್ತಾರೆ, ಮೇಕ್ ಓವರ್ ಅವ್ರಿಗೆ ಬೇಕು, ಅವ್ರಿಗೆ ಮದುವೆ ಆಗ್ತಾ ಇದೆ, ಆ ಟೈಮ್ ಮಾತ್ರ ಬೇಕು. ಬಟ್ ಐ ಹ್ಯಾವ್ ಅ ಫೀಲಿಂಗ್, ಮೈ ಒಪಿನಿಯನ್ ಇಸ್ ದಟ್ ವುಮೆನ್ ಶುಡ್ ಲುಕ್ ಗುಡ್ ಆಲ್ ದ ಟೈಮ್, ನಾಟ್ ಜಸ್ಟ್ ಫಾರ್ ದ ವೆಡ್ಡಿಂಗ್ ಆರ್ ಫಾರ್ ಅ ಒಕೇಶನ್. That's my opinion. ಎಕ್ಸಾಕ್ಟ್ಲಿ. ಎಲ್ಲ ಯಾರಿಗೆ ತಾನೇ ಚೆನ್ನಾಗಿ ಕಾಣಿಸೋದು ಬೇಡ ಹೇಳಿ ಅಲ್ವಾ? ಎಲ್ಲರಿಗೂ ಆ ಖುಷಿ ಇದ್ದೇ ಇರುತ್ತೆ. ಹೌದು. ಎಸ್, ಇದನ್ನ ಕ್ಯಾರಿ ಮಾಡೋದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಕಾನ್ಫಿಡೆನ್ಸ್. ಇಟ್ಸ್ ಆಲ್ ಅಬೌಟ್ ಕಾನ್ಫಿಡೆನ್ಸ್. ಇಫ್ ಯು ಆರ್ ಕಾನ್ಫಿಡೆಂಟ್, ಯು ವಿಲ್ ಕ್ಯಾರಿ ಯೋರ್ ಸೆಲ್ಫ್ ವೆಲ್. ಕರೆಕ್ಟ್. ಸೊ ಅಗೇನ್ ಯು ಗೋ ಬ್ಯಾಕ್. ಇಫ್ ಯು ಲುಕ್ ಗುಡ್, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಅಂಡ್ ಕಾನ್ಫಿಡೆನ್ಸ್ ಇದೆ, ಯು ಕ್ಯಾರಿ ಯೋರ್ ಸೆಲ್ಫ್ ವೆಲ್. ಎಸ್, ನಾವು ಪಾರ್ಟಿ ಇರಬಹುದು, ಮದ್ವೆಗಳಿರಬಹುದು, ಅಥವಾ ಇನ್ನೇನೋ ಒಕೇಶನ್ ಇರಬಹುದು, ಅಂತೂ ಈ ತರದ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಚಾರುಮತಿ. ಬಟ್ ಇದನ್ನ ಅಂದ್ರೆ ಈ ಮೇಕ್ ಓವರ್ ಮಾಡ್ಕೊಂಡು ನಾವು ರೊಟೀನ್ ಆಫೀಸ್ ವರ್ಕ್ ಕೂಡ ಮಾಡಬಹುದಾ? ಎಸ್, ಆಫ್ ಕೋರ್ಸ್. ನಾವು ನೋಡಿ, ನಮ್ಮ ಹತ್ರ ಜನ ಬರ್ತಾರೆ ಗ್ರೂಮಿಂಗ್ಗೆ, ನಾವು ಡೇ ಮೇಕಪ್ ಹೇಳ್ಕೊಡ್ತೀವಿ ಅವ್ರಿಗೆ, ಈವ್ನಿಂಗ್ ಮೇಕಪ್ ಹೇಳ್ಕೊಡ್ತೀವಿ, ಹೆವಿ ಮೇಕಪ್, ಪಾರ್ಟಿ ಮೇಕಪ್ ಹೇಳ್ಕೊಡ್ತೀವಿ. ಪ್ಲಸ್ ಜನ ಸೆಲೆಬ್ರಿಟೀಸ್ ಬರ್ತಾರೆ, ಮಾಡೆಲ್ಸ್ ಬರ್ತಾರೆ, ಅವ್ರಿಗೆ ಹೆವಿ ಮೇಕಪ್ ಬೇಕಾಗಿರುತ್ತೆ ಶೂಟ್ಸ್ಗೆಲ್ಲ, ಅದು ಹೇಳ್ಕೊಡ್ತೀವಿ ನಾವು. ಓಕೆ,
ಅಂದ್ರೆ ಏನ್ ಡಿಫ್ರೆನ್ಸ್ ಇರುತ್ತೆ ಒಂದು ಮೇಕಪ್ಗೆ ಇನ್ನೊಂದು ಮೇಕಪ್ಗೆ ಸಾಮಾನ್ಯವಾಗಿ? The product that we use will be on a it will be more. Okay. There will be more layers of foundation irutte, camouflage irutte adರಲ್ಲಿ. So eye makeup will be more of eye detailing irutte. Okay. Eyelash fixing irutte. So it differs. Day makeup ತುಂಬಾ ಲೈಟ್ ಆಗಿರುತ್ತೆ, ತುಂಬಾನೇ ಲೈಟ್ ಆಗಿ ನ್ಯಾಚುರಲ್ ಆಗಿರುತ್ತೆ. ಅಂದ್ರೆ ಈ ಡೇ ಮೇಕಪ್ ಅಂದ ತಕ್ಷಣ ನಾವು ಆಫೀಸ್ ವೇರ್ ಕೂಡ ಈ ಮೇಕಪ್ ಇರಬಹುದಾ? ಎಸ್, ನ್ಯಾಚುರಲ್ ಆಗಿರುತ್ತೆ, ತುಂಬಾ ನ್ಯಾಚುರಲ್ ಆಗುತ್ತೆ. ಜನಕ್ಕೆ ಗೊತ್ತಾಗಬಾರ್ದು ನೀವು ಮೇಕಪ್ ಹಾಕೊಂಡಿದ್ದೀರಾ ಅಂತ, ಆತರ ಗೊತ್ತಾಗಬಾರ್ದು, ಆ ತರ ಚೆನ್ನಾಗಿ ಗ್ರೂಮ್ ಮಾಡಿ ಕಳಿಸ್ತೀರಾ ನೀವು ಅಂತ. ಓಕೆ, ಇದು ನಿಮ್ಮ ಈ ಪಾರ್ಲರ್ಗೆಲ್ಲ ಬರುವಂತಹ ಸಂಖ್ಯೆ ಏನಿದೆ ಅಲ್ಲ, ಫಿಮೇಲ್ ನಂಬರ್ಸ್, ಯಾವ ಏಜ್ ಗ್ರೂಪ್ ನವರು ಹೆಚ್ಚಾಗಿ ಬರ್ತಾರೆ? ಮೋಸ್ಟ್ಲಿ ಯಂಗ್ ಗರ್ಲ್ಸ್ ಅಷ್ಟು ಅವ್ರು ಇಂಪಾರ್ಟೆಂಟ್ ಕೊಡೋದಿಲ್ಲ, ಬೇಡವಾಗಿರುತ್ತೆ. ನ್ಯಾಚುರಲಿ ದೇ ಲುಕ್ ಬ್ಯೂಟಿಫುಲ್, ಯಾಕಂದ್ರೆ ದೇ ಆರ್ ಯಂಗ್. ಬಟ್ ಆಸ್ ದೇ ಗ್ರೋ ಓಲ್ಡರ್ ಆವಾಗ ಸ್ವಲ್ಪ ಕಾನ್ಶಿಯಸ್ ಇನ್ಕ್ರೀಸ್ ಆಗ್ಬಿಡುತ್ತೆ, ಈ ತರ ನಾವು ನೋಡ್ಕೋಬೇಕು, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ಇಟ್ಸ್ ಮೋಸ್ಟ್ಲಿ ದ ಮಿಡ್ಲ್ ಏಜ್. ಸೊ ವಿ ಕ್ಯಾನ್ ಟೇಕ್ ಇಟ್ ಫ್ರಮ್ 30 onwards. Mostly 30. Yes, that's when the alarm bells ring and people realize, oh, I have to look good, atara. Plus would be brides, madve ago, definitely. Yes. Otherwise modeling ಎಲ್ಲ 18 years ಗೆ they start with modeling. They start, but the skin is anyway good. ಅವ್ರ ಚೆನ್ನಾಗಿರುತ್ತೆ ಅವ್ರ ಸ್ಕಿನ್ ಎಲ್ಲ, ಸೊ ನಾಟ್ ಮಚ್ ಆಫ್ ಕನ್ಸರ್ನ್ಸ್ ಇರುತ್ತೆ. ಓಕೆ, ಆತರ. ಓಕೆ, ನೀವು ಚಾರುಮತಿ ಸ್ಕಿನ್ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಸ್ಕಿನ್ ಯಂಗ್ ಏಜ್ ಅಲ್ಲಿ ಚೆನ್ನಾಗಿರುತ್ತೆ, ವಯಸ್ಸಾದಂಗೆ ಸ್ಕಿನ್ ಆ ಸಿಕ್ನೆಸ್ ಕಾಣಕ್ ಶುರು ಆಗುತ್ತೆ ಅಂತ. ಏನಾಗುತ್ತೆ ಏಜ್ ಪಾಸ್ ಆದಂಗೆ, ವಯಸ್ಸಾಗ್ತಿದ್ದ ಹಾಗೆ ನಮ್ಮ ಚರ್ಮದ ಮೇಲೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ? ಡ್ರಾಪ್ ಇನ್ ಕೊಲಾಜನ್ ಲೆವೆಲ್ಸ್. It's a natural process, aging process, natural process irutte. Okay. So it's a drop in collagen levels, your skin loses its elasticity, the collagen. So now nodkobek, actually skin care is very important. ಅದು ಸಾಮಾನ್ಯವಾಗಿ ಯಾವ ಏಜ್ ಅಲ್ಲಿ ಶುರು ಆಗುತ್ತೆ? 18 years ಗೆ ಶುರು ಆಗ್ಬಿಡುತ್ತಾ? Yes. ಹೌದಾ? ನೋಡ್ಕೋಬೇಕು. ನೀವು ಚೆನ್ನಾಗಿ ನೀವು ಸ್ಕಿನ್ ನೋಡ್ಕೊಂಡಿದ್ರೆ, ಕ್ಲೆನ್ಸಿಂಗ್ ಮಾಡಿದ್ರೆ, ಟೋನಿಂಗ್ ಮಾಡಿದ್ರೆ, ಮಾಯಿಶ್ಚರೈಸಿಂಗ್ ಮಾಡಿದ್ರೆ, ಪ್ಲಸ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ, ಯು ಆರ್ ಪ್ರೊಟೆಕ್ಟಿಂಗ್ ಯೋರ್ ಸ್ಕಿನ್. ಬಹುಶಃ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಅಲ್ವಾ? ಅಲ್ಲ, ಮಾಡೋದು ಸೆಕೆಂಡರಿ, ಗೊತ್ತೇ ಇರಲ್ಲ ಅವ್ರಿಗೆ. ಅನ್ಸುತ್ತೆ ಇವಾಗ ನಾನು ಯಂಗ್ ಆಗಿದ್ದೀನಿ, ನಾನು ಯಾಕೆ ಇಫ್ ಯು ಸ್ಟಾರ್ಟ್ ಅರ್ಲಿ ಯು ಏಜ್ ಲೇಟ್. ಐ ಮೀನ್ ನಾರ್ಮಲಿ ನಾವು ಹೇಳ್ತೀವಿ, ಇಫ್ ಯು ಟೇಕ್ ಕೇರ್ ಆಫ್ ಯೋರ್ ಸ್ಕಿನ್ ಯು ಶುಡ್ ಲುಕ್ 10 years younger ಅಂತ. ಓಕೆ, ವಾಟ್ ಎವರ್ ಇಸ್ ಯೋರ್ ಏಜ್ ಯು ಶುಡ್ ಲುಕ್ 10 years younger. ಬಟ್ ಈ ಗ್ರೂಮಿಂಗ್ ಅಲ್ಲಿ ಕೂಡ ಲುಕಿಂಗ್ ಯಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಇಟ್ ಕ್ಯಾನ್ ಬಿ ಡನ್ ಅಂತ. ಹೌದಾ? ಹೇಗೆ ಮಾಡ್ತೀರಾ? ಹೌ ಡಸ್ ದ ಪ್ರಾಸೆಸ್ ಸ್ಟಾರ್ಟ್? ಏನೆಲ್ಲ ನೀವು, ಅಂದ್ರೆ ನೀವು ಹೇಳಿದ್ರಿ ಸಾಕಷ್ಟು ಕ್ರೀಮ್ಸ್ ಇರಬಹುದು, ಲೇಯರ್ಸ್ ಆಫ್ ಕ್ರೀಮ್ಸ್ ಎಲ್ಲ, ಐ ಮೇಕಪ್, ಲಿಪ್ ಮೇಕಪ್ ಎಲ್ಲ ಹೈಲೈಟ್ ಮಾಡ್ತೀರಾ ಅಂತ. ಕ್ಯಾಶುಯಲಿ ಸುಮ್ನೆ ತುಂಬಾ ರಾ ಆಗಿರ್ತಾರೆ, ಎವ್ರಿ ಡೇ ರೋಟೀನ್ ವರ್ಕ್ ಮಾಡ್ತಾ ಇರ್ತಾರೆ, ಶಿ ವಾಂಟ್ಸ್ ಟು ಅಟೆಂಡ್ ಅ ಪಾರ್ಟಿ, ಅಂತವ್ರಿಗೆ ನೀವು ಯಾವ ತರದ ಮೇಕ್ ಓವರ್ ಕೊಡ್ತೀರಾ? ಮೇಕಪ್ ಅಂದ್ರೆ ಅವ್ರಿಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಫೌಂಡೇಶನ್ ರೆಕಮೆಂಡ್ ಮಾಡ್ತೀವಿ, ದ ರೈಟ್ ಕಲರ್ ಆಫ್ ಫೌಂಡೇಶನ್. ಅಂದ್ರೆ ಅವರವರ ಚರ್ಮಕ್ಕೆ ತಕ್ಕಂತಹ ಫೌಂಡೇಶನ್, ಸ್ಕಿನ್ ಟೋನ್ ಗೆ ಮ್ಯಾಚ್ ಆಗೋ ತರ ಫೌಂಡೇಶನ್. ಅದರಲ್ಲೂ ತುಂಬಾ ವೆರೈಟೀಸ್ ಇರುತ್ತೆ. ಎಸ್, ತುಂಬಾನೇ ಇರುತ್ತೆ. ಅದರಲ್ಲಿ ಆಲ್ಸೋ ನಿಮ್ ಸ್ಕಿನ್ ಆಯಿಲಿ ಇದ್ರೆ, ಡ್ರೈ ಇದ್ರೆ, ಕಾಂಬಿನೇಷನ್ ಇದ್ರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫೌಂಡೇಶನ್ ನೀವು ಹೇಗೆ ಚೂಸ್ ಮಾಡಬೇಕು ಅದು ನಾನು ಹೇಳ್ತೀನಿ. ನಾಟ್ ಓನ್ಲಿ ದ ಕಲರ್ ವೇರಿಯಂಟ್, yes, it's all the skin type also. Okay, also. Then after that, after foundation ನಿಮ್ಗೆ camouflage makeup ಬರುತ್ತೆ. So you have your imperfections like flaws ಇರುತ್ತೆ, dark circles ಇರುತ್ತೆ, skin pigmentation ಇರುತ್ತೆ, acne scars ಇರುತ್ತೆ. ಅದಕ್ಕೆ ಹೈಡ್ ಮಾಡಕ್ಕೆ ನಾವು camouflage makeup ಅಂತ ಹೇಳ್ತೀವಿ. ಸೊ ಅದು ನಾವು ಹೇಳ್ಕೊಡ್ತೀವಿ, ಹೇಗೆ ಚೂಸ್ ಮಾಡಬೇಕು, ಹೇಗೆ ಕನ್ಸೀಲಿಂಗ್ ಮಾಡಬೇಕು ಅಂತ. ಅದಕ್ಕೆ ಕನ್ಸೀಲಿಂಗ್ ಅಂತ ಹೇಳ್ತೀವಿ camouflageಗೆ. ರೈಟ್. ವೀಕ್ಷಕರೇ, ಯಾವ ತರದ ಮೇಕಪ್ ಯಾರಿಗೆ ಸೂಟ್ ಆಗತ್ತೆ, ಯಾವ ಪಾರ್ಟಿಗೆ ನಾವು ಹೋಗುವಾಗ ಎಂತ ಮೇಕಪ್ ಹಾಕೊಳ್ಬೇಕು ಅಂತ ನಮ್ಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಕೂತ್ಕೊಂಡು ನೋಡಿ, ವೇಟ್ ಮಾಡಿ. ಯಾಕೆಂದ್ರೆ ಯಾರು ಯಾವ ಮೇಕಪ್ಗೆ ಸೂಟ್ ಆಗ್ತಾರೆ, ಅಂದ್ರೆ ದಪ್ಪ ಇರಬಹುದು, ಸಣ್ಣ ಇರಬಹುದು, ಅವ್ರಿಗೆ ಬ್ರಾಡ್ ಆಗಿರಬಹುದು, ಅಥವಾ ತುಂಬಾ ಉದ್ದ ಇರಬಹುದು, ಯಾರಿಗೆ ಯಾವ ತರದ ಮೇಕ್ ಓವರ್ ಸೂಟ್ ಆಗುತ್ತೆ, ಯಾವ ಸಂದರ್ಭಗಳಲ್ಲಿ ಮೇಕ್ ಓವರ್ ಮಾಡ್ಕೊಳ್ಳೋದು ಸೂಕ್ತ, ಎಲ್ಲಾ ಮಾಹಿತಿ ನೀಡುತ್ತೆ ಸಖಿ. ಆದ್ರೆ ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಎಸ್, ಚಾರುಮತಿ ನಮ್ಮ ಗೆಸ್ಟ್ ಇದ್ದಾರೆ. ಅವರು ಇಷ್ಟೊತ್ತು ನನ್ಗೆ ಹೇಳ್ತಾ ಇದ್ರು, ಅಕೇಶನ್ಸ್ಗಷ್ಟೇ ನೀವು ರೆಡಿ ಆಗಬೇಡಿ, ಪ್ರತಿನಿತ್ಯ ಕೂಡ ಅದು ನಿಮ್ಮ ದಿನ,
ಸೊ ನಾವು ಬದುಕಿರೋ ತನಕ ಪ್ರತಿದಿನ ಕೂಡ ಸ್ಪೆಷಲ್ ಆಗಿರಬೇಕು, ಹೀಗಾಗಿ ರೆಡಿ ಆಗೋದು ಬಹಳ ಇಂಪಾರ್ಟೆಂಟ್ ಅಂತಂದು. ಎಸ್, ಎಷ್ಟು ಈ ತರ ಮಾತಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ? Yes, of course, Vijaya. I that is my mantra actually. As women ಅಂದ್ರೆ ನಾವು ಹೆಂಗಸರು ಅಂದ್ರೆ ನಾವು ಯಾವಾಗ್ಲೂ ಚೆನ್ನಾಗಿ ಕಾಣ್ಬೇಕು, ಯಾವಾಗ್ಲೂ, ನಾಟ್ ಜಸ್ಟ್ ಫಾರ್ ಓಕೆ. ಬಿಕಾಸ್ ನಾವು ಮಲ್ಟಿ ಟಾಸ್ಕರು. ಹೌದು. ವಿ ಹ್ಯಾಂಡಲ್ ಸೋ ಮೆನಿ ಥಿಂಗ್ಸ್. ಫ್ಯಾಮಿಲಿ ಇರುತ್ತೆ, ಮಕ್ಕಳಿರುತ್ತೆ, ಮನೆ ಇರುತ್ತೆ, ಬಟ್ ಸ್ಟಿಲ್ ಗಿವ್ ಸಮ್ ಟೈಮ್ ಟು ಯೋರ್ ಸೆಲ್ಫ್. ಇಟ್ ಇಸ್ ಯೋರ್ ಲೈಫ್. ಕರೆಕ್ಟ್. It is your life. You have to take care of yourself also. ಓಕೆ, ಇದು ಕೊನೆದಾಗ ಕೇಳೋಣ ಅನ್ಕೊಂಡೆ, ಬಟ್ ಸ್ಟಿಲ್ ಇನ್ ಬಿಟ್ವೀನ್ ಐ ಆಮ್ ಆಸ್ಕಿಂಗ್ ಯು, ಇದು ಬರೀ ಹೆಣ್ಮಕ್ಳಿಗಷ್ಟೇ ನಾವು ಮೇಕ್ ಓವರ್, ಪುರುಷರಿಗೂ ಇಲ್ಲಿ ಮೇಕ್ ಓವರ್ ಅಂತ ಇವಾಗೆಲ್ಲ ತುಂಬಾ ಜನ ಬರ್ತಾ ಇದಾರೆ, ಅವ್ರಿಗೂ ಇಂಟ್ರೆಸ್ಟ್ ಇದೆ. ನಾವು ಚೆನ್ನಾಗಿ ಮೇಕ್ ಓವರ್, ಯಾಕಂದ್ರೆ ಅವ್ರಿಗಂತೂ ರಾಶಿ ಮೇಕಪ್ ಹಾಕಕ್ಕಾಗಲ್ಲ, ಹೈಲೈಟ್ ಆಫ್ ಐ ಅಂಡ್ ಲಿಪ್ ಆಗಲ್ಲ. ನೋ, ಅವ್ರಿಗೆ ಡೈಲಿ ಮೇಕಪ್ ಆಗೋದಿಲ್ಲ, ಬಟ್ ಎನಿ ಒಕೇಶನ್, ಇವಾಗ ಮದುವೆ ಇದೆ, ಅವ್ರಿಗೆ ಮದುವೆ ಆಗ್ತಾ ಇದೆ, ಅವಾಗ ಮಾತ್ರ ನಾವು ಮೇಕಪ್ ಮಾಡ್ತೀವಿ. ಬಟ್ ಫಾರ್ ದೇಮ್ ಆಲ್ಸೋ ಯು ಶುಡ್ ಲುಕ್ ಆಫ್ಟರ್ ಸ್ಕಿನ್ ಕೇರ್. ಇದೆಲ್ಲ ಸ್ಕಿನ್ ಕೇರ್ ನಮಗೂ ಇಲ್ಲ, ಎಲ್ಲರಿಗೂ ಇದೆ. Okay. But women mostly we are prone to more problems. Okay. So we should take care. ನಾವು ನೋಡ್ಕೋಬೇಕು ಸ್ಕಿನ್ ಕೇರ್. ಸೊ ಸ್ಕಿನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ, ಅದು ಹೆಣ್ಮಕ್ಳಲ್ಲೇ ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ. ಯಾವ ತರದ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ? ನೋಡಿ, ಪಿಗ್ಮೆಂಟೇಷನ್ ಇರುತ್ತೆ, ಆಕ್ನಿ ಇರುತ್ತೆ, ತುಂಬಾ ಎಕ್ಸೆಸಿವ್ ಆಯಿಲಿ ಸ್ಕಿನ್ ಇರುತ್ತೆ, ಅದೆಲ್ಲ ನಾವು ನೋಡ್ಕೋಬೇಕು. ಆಯಿಲಿ ಸ್ಕಿನ್ ಇಸ್ ಆಲ್ಸೋ ಪ್ರಾಬ್ಲಮ್. ಇಟ್ ಇಸ್ ಅ ಪ್ರಾಬ್ಲಮ್. ಹೌದಾ? ಇಟ್ಸ್ ಅ ಪ್ರಾಬ್ಲಮ್ ಅಂಡ್ ನಾಟ್ ಅ ಪ್ರಾಬ್ಲಮ್ ಆಲ್ಸೋ. ಆಕ್ಚುಲಿ ಆಯಿಲಿ ಸ್ಕಿನ್ ಅಂದ್ರೆ ನೀವು ಆರ್ ಪ್ರೋನ್ ಟು ಆಕ್ನಿ. ನಿಮ್ಗೆ ಆಕ್ನಿ ಪ್ರಾಬ್ಲಮ್ ಬರುತ್ತೆ. ಬಟ್ ಇಫ್ ಯು ಹ್ಯಾವ್ ಆಯಿಲಿ ಸ್ಕಿನ್, ಯುವರ್ ಏಜಿಂಗ್ ಪ್ರೊಸೆಸ್ ವಿಲ್ ಬಿ ಡಿಲೇಡ್. ಅಂದ್ರೆ ನಿಮ್ಗೆ ಲೇಟ್ ಆಗಿ ಸ್ವಲ್ಪ ಏಜಿಂಗ್ ಪ್ರೊಸೆಸ್ ನಿಮ್ಗೆ ಡಿಲೇ ಆಗುತ್ತೆ. ಸೊ ನೀವು ಯಂಗ್ ಆಗಿ ಕಾಣಿಸ್ತೀರಾ. ಸೊ ಇಟ್ಸ್ ಅ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್ ಆಲ್ಸೋ. ಬಟ್ ಇಫ್ ಯು ಹ್ಯಾವ್ ಆಯಿಲಿ ಸ್ಕಿನ್, ನೀವು ಆವಾಗ ಫೇಸ್ ನ ವಾಶ್ ಮಾಡಬೇಕು. ಮಿನಿಮಮ್ 3 times a day ನೀವು ಫೇಸ್ ನ ವಾಶ್ ಮಾಡಬೇಕು, ವಿಚ್ ವಿ ಡೋಂಟ್ ಡೂ. ಹೆಂಗಸರು ಮಾಡೋದಿಲ್ಲ, ಟೈಮ್ ಇರೋದಿಲ್ಲ. ಬೆಳಿಗ್ಗೆ ಒಂದ್ಸಲ ಮಾಡ್ತಾರೆ, ರಾತ್ರಿ ಹೊತ್ತು ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ಸೊ ಅದನ್ನ ನೋಡ್ಕೋಬೇಕು. ಕ್ಲೆನ್ಸಿಂಗ್ ವೆರಿ ಇಂಪಾರ್ಟೆಂಟ್. ವಾಷಿಂಗ್ ಯುವರ್ ಫೇಸ್, ಕ್ಲೆನ್ಸಿಂಗ್ ಅಂಡ್ ಯೂಸಿಂಗ್ ಆಫ್ ಗುಡ್ ಪ್ರಾಡಕ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್. ರೈಟ್ ಪ್ರಾಡಕ್ಟ್. ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ, ಎಲ್ಲರೂ ಒಳ್ಳೇದು ಹೇಳ್ತಾರೆ ಎಲ್ಲ, ಬಟ್ ಚೂಸ್ ದ ರೈಟ್ ಪ್ರಾಡಕ್ಟ್. ನಮ್ ಸ್ಕಿನ್ ಯಾವ್ದು ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಕಲರ್ ಅಷ್ಟೇ ಅಲ್ಲ, ವೇರಿಯನ್ಸ್ ಮಾತ್ರ ನಾವು ನೋಡೋದಲ್ಲ, ಸ್ಕಿನ್ ಟೈಪ್ ಕೂಡ ಯಾವ್ದು ಅಂತ ನಮ್ ಪಾರ್ಲರ್ ಎಕ್ಸ್ಪರ್ಟ್ ಹೇಳ್ಬೇಕಾಗುತ್ತೆ. ಅಂದ್ರೆ ತುಂಬಾ ಇದೆ ಇಲ್ಲಿ, ಡ್ರೈ, ನಾರ್ಮಲ್, ಆಯಿಲಿ ಅಷ್ಟೇ ಅಲ್ಲ, ಇನ್ ಬಿಟ್ವೀನ್ ದೀಸ್ ಕೂಡ ಸ್ಕಿನ್ ಟೈಪ್ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಸೆನ್ಸಿಟಿವ್ ಸ್ಕಿನ್ ಅವರು ತುಂಬಾನೇ ಕೇರ್ಫುಲ್ ಆಗಿ ಪ್ರಾಡಕ್ಟ್ಸ್ ನ ಚೂಸ್ ಮಾಡ್ಬೇಕು, ಯಾಕಂದ್ರೆ ಅವ್ರ ಸ್ಕಿನ್ ಲೇಯರ್ ತುಂಬಾ ಥಿನ್ ಇರುತ್ತೆ. ಒಂದ್ ಹಚ್ಚಿದ್ರೆ ಜಾಸ್ತಿ, ಎರಡು ಹಚ್ಚಿದ್ರೆ ಕಡಿಮೆ, ಆ ತರ ಆಗಿರುತ್ತೆ. ಆಮೇಲೆ ಏನೋ ಹಾಕ್ಬಿಟ್ಟು ಏನೋ ಪ್ರಾಬ್ಲಮ್ ಆಗ್ಬಿಟ್ರೆ ಅದು ಕರೆಕ್ಟ್. ಆಯಿಲಿ ಸ್ಕಿನ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು. ಆಯಿಲಿ ಸ್ಕಿನ್ ಅವರು ಹಾಗಾದ್ರೆ ಮೇಕಪ್ ಹಾಕೊಳ್ಳೋ ಹಾಗೆ ಇಲ್ವಾ? ಯಾಕೆ ಅಂತಂದ್ರೆ ಎವ್ರಿ ನೌ ಅಂಡ್ ದೆನ್ ಅವ್ರ ಚರ್ಮ ಆಯಿಲಿ ಆಗ್ತಾನೆ ಇರುತ್ತೆ, ಹಾಗಾದ್ರೆ ಅವ್ರು ಏನ್ ಮಾಡ್ಬೇಕು? ಮೇಕಪ್ ಹಾಕೊಳ್ಳೋ ಹಾಗೆ ಇಲ್ವಾ? ಇಲ್ಲ, ಆತರ ಇಲ್ಲ ವಿಜಯ. ಅವರು ಮೇಕಪ್ ಹಾಕೋಬಹುದು, ಬಟ್ ದೇರ್ ಆರ್ ಪ್ರಾಡಕ್ಟ್ಸ್ ಫಾರ್ ಆಯಿಲಿ ಸ್ಕಿನ್, ಫೌಂಡೇಶನ್ಸ್ ಫಾರ್ ಆಯಿಲಿ ಸ್ಕಿನ್, ಮೆಂಟ್ ಫಾರ್ ಆಯಿಲಿ ಸ್ಕಿನ್. ಅಂದ್ರೆ ಅದು ಮ್ಯಾಟ್ ಪ್ರಾಡಕ್ಟ್ಸ್ ಇರುತ್ತೆ, ಮ್ಯಾಟ್ ಲುಕ್ ಇರುತ್ತೆ. ಆಮೇಲೆ ಮ್ಯಾಟಿಫೈಯಿಂಗ್ ಪೌಡರ್ಸ್ ಇರುತ್ತೆ, ಅದಕ್ಕೆ ನೀವು ಸೆಟ್ ಮಾಡಬಹುದು. ಸೊ ದೇರ್ ಆರ್ ಪ್ರಾಡಕ್ಟ್ಸ್ ಫಾರ್ ಆಯಿಲಿ ಸ್ಕಿನ್. ಸೊ ಚೂಸಿಂಗ್ ದ ರೈಟ್ ಪ್ರಾಡಕ್ಟ್ ಫಾರ್ ದ ರೈಟ್ ಸ್ಕಿನ್ ತುಂಬಾನೇ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂದ್ರೆ, ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ ನಾವು, ಮಾರ್ಕೆಟ್ಗೆ ಹೊಸದಾಗಿ ಏನೋ ಕ್ರೀಮ್ ಬಂದಿದೆಯಂತೆ ಅಂತ ನಮ್ ಸ್ಕಿನ್ ಟೋನ್ ಏನು ಅಂತಾನೆ ಗೊತ್ತಿರಲ್ಲ, ಸುಮ್ನೆ ಹೋಗಿ ತಂದು ಹಾಕೊಳ್ಳೋದು. ಒಂದ್ ವಾರ ಬಿಟ್ಟು ನೋಡಿದ್ರೆ ಸ್ಕಿನ್ ಅಲ್ಲಿ ತುಂಬಾ ವ್ಯತ್ಯಾಸ. ಯಾವಾಗ್ಲೂ ಪಾಸಿಟಿವ್ ಸೈಡ್ ಆಗುತ್ತೆ ಅಂತಾನೆ ಭಾವಿಸಬಾರ್ದು, ಅದರಿಂದ ತುಂಬಾ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಇರುತ್ತೆ ಅಂತ. ಅವಾಗ ಏನಾಗುತ್ತೆ, ಅವರು ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಓ, ನನ್ಗೇನು ಸೂಟ್ ಆಗೋದಿಲ್ಲ, ಏನು ಅವ್ರು ಮಾಡಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಅವ್ರು ಸ್ವಲ್ಪ ರಿಸರ್ಚ್ ಮಾಡ್ಬೇಕು. ಸೊ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಮೊದಲು ರಿಸರ್ಚ್ ಮಾಡಬೇಕು. ಯಾವ್ದು ಪ್ರಾಡಕ್ಟ್ ನಮ್ದು ಏನ್ ಸ್ಕಿನ್, ನಮ್ಗೆ ಏನ್ ಸೂಟ್ ಆಗ್ಬೋದು, ಆತರ ರಿಸರ್ಚ್ ಮಾಡ್ಬೇಕು ಅವರು. ಸಾಮಾನ್ಯವಾಗಿ ವೀಕ್ಷಕರೇ, ನಮ್ಗೆ ತುಂಬಾ ಫ್ಯಾಷನ್ ಪ್ರಿಯರು ನಾವೆಲ್ಲರೂ ಕೂಡ, ಯಾರು ಇಂಥವ್ರು ಅಂತ ಅಲ್ಲ, ಸಾಮಾನ್ಯವಾಗಿ ಎವ್ರಿಬಡಿ ಲೈಕ್ಸ್ ಟು ಬಿ ವೆರಿ ಬ್ಯೂಟಿಫುಲ್ ಅಂತ ನೀವೀಗ ನೋಡಬಹುದು ವಿಜುವಲ್ಸ್ ಅಲ್ಲಿ, ಹೇಗೆ ಕಾಣಿಸೋರು, ಯಾವ ತರ ಮೇಕ್ ಓವರ್ ಕೂಡ ಆಗುವಂತಹ ಸಾಧ್ಯತೆಗಳು ಅಂತ. ಹೀಗೆ ಬರೀ ನಾವು ಅಂದ್ರೆ ಫೇಶಿಯಲ್ ಸ್ಟ್ರಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಕಲರ್ ಯಾವ್ದಿದ್ರು ಪರವಾಗಿಲ್ಲ, ಅದಕ್ಕೆ ತಕ್ಕಂತ ಬೇಸ್ಮೆಂಟ್ ಎಲ್ಲ ಹಚ್ಬಿಟ್ಟು ನೀಟ್ ಮಾಡಬಹುದು ಅಂತಂದು. ಇಲ್ಲಿ ಆಕ್ನೆ ಇದ್ರೆ ಅಂದ್ರೆ ಪಿಂಪಲ್ ಇದ್ರೆ, ಪಿಂಪಲ್ ಕೂಡ ಕವರ್ ಆಗ್ಬಿಡ್ತಾ. ಅದೇ ರಾಂಗ್ ಒಪಿನಿಯನ್ ಇದೆ ಜನಗೆ, ರಾಂಗ್ ನೋಷನ್ ಇದೆ, ಈ ತರ ಮೇಕಪ್ ಇಂದ ಪಿಂಪಲ್ ಕವರ್ ಆಗುತ್ತೆ ಅಂತ. ಆಗೋದಿಲ್ಲ. ಆಕ್ನಿ ಸ್ಕಾರ್ ಕವರ್ ಆಗುತ್ತೆ, ಬಟ್ ಆಕ್ನಿ ಫ್ರೆಶ್ ಪಿಂಪಲ್ ಇದ್ರೆ ಕವರ್ ಆಗೋದಿಲ್ಲ. ಅಂದ್ರೆ ಅದು ಒಳ್ಳೆ ಹಂಪ್ ತರ ಕಾಣಿಸುತ್ತೆ. ಹಂಗಂದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೇನು ಮಾಡಕ್ ಆಗೋದಿಲ್ಲ ವಿಜಯ್ ಅವರೇ. ಅದು ಜನ ನಮ್ಮ ಹತ್ರ ಬರ್ತಾರೆ, ಏನಾದ್ರೂ ಆಕ್ನಿ ಇದೆ, ಮೇಕಪ್ ಹಾಕಿ ಕವರ್ ಮಾಡ್ಬಿಡಿ, ನಾವು ಅಷ್ಟು ಲೇಯರ್ ನಾವು ಆಗೋದಿಲ್ಲ. ಕರೆಕ್ಟ್. ಅಂದ್ರೆ ಅಲ್ಲಿ ಎಲ್ಲಿ ಪಿಂಪಲ್ ಇದೆಯೋ ಆ ಪಿಂಪಲ್ ಲೆವೆಲ್ಗೆ ಕವರ್ ಮಾಡ್ಬೇಕಾಗುತ್ತೆ. ನಾವು ಕಲರ್ ನಾವು ನ್ಯೂಟ್ರಲೈಸ್ ಮಾಡಬಹುದು. ಈ ತರ ಒಂದು ಡಾರ್ಕ್ ಆಗಿದ್ರೆ ನಾವು ಲೈಟ್ ಆಗಿ ಮಾಡಬಹುದು ಅಷ್ಟೇ. ಬಟ್ ದಟ್ ಇಸ್ ವೈ ಯು ಗೋ ಬ್ಯಾಕ್ ಟು ಸ್ಕಿನ್ ಕೇರ್. ಟೇಕ್ ಕೇರ್ ಆಫ್ ಯೋರ್ ಸ್ಕಿನ್. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವು ನೋಡ್ಕೊಳ್ಳಿ. ಓಕೆ.
ಈಗ ಗೋ ಬ್ಯಾಕ್ ಟು ಸ್ಕಿನ್ಸ್ ಕ್ಲೆನ್ಸಿಂಗ್ ಮಾಡಬೇಕು, ಟೋನಿಂಗ್ ಮಾಡಬೇಕು, ಮಾಯಿಶ್ಚರೈಸಿಂಗ್ ಮಾಡಬೇಕು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸನ್ಸ್ಕ್ರೀನ್. ಪೀಪಲ್ ಮಿಸ್ ಔಟ್ ಆನ್ ದ ಸನ್ಸ್ಕ್ರೀನ್ ವಿಚ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಅದು ನೋಡ್ಕೋಬೇಕು. ಎಸ್. ಆಮೇಲೆ ನಾವು ಹೇರ್ ಸ್ಟೈಲ್ ಬಗ್ಗೆ ಮಾತನಾಡೋದಾದ್ರೆ ಎಲ್ಲಾ ಮುಖ ಅಂದ್ರೆ ಮುಖದ ಚೌಕಟ್ಟು ಒಬ್ಬೊಬ್ಬರಿಗೆ ಫುಲ್ ಉದ್ದ ಮುಖ ಇರುತ್ತೆ, ಸ್ಕ್ವೇರ್ ಇರುತ್ತೆ, ರೌಂಡ್ ಇರುತ್ತೆ, ಓವಲ್ ಶೇಪ್ ಅಲ್ಲಿ ಕೂಡ ಕೆಲವಾರು ಫೇಸ್ ಸ್ಟ್ರಕ್ಚರ್ ಇರುತ್ತೆ. ಅಂತವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ. ನೀವೇ ಯಾರಿಗೆ ಯಾವ ತರದ ಹೇರ್ ಸ್ಟೈಲ್ ನೋಡಿ, ಆಕ್ಚುಲಿ ವೆನ್ ಯು ಆರ್ ಡೂಯಿಂಗ್ ಅ ಮೇಕ್ ಓವರ್, ಹೇರ್ ಸ್ಟೈಲ್ ಬಂದು ಇಟ್ ಫ್ರೇಮ್ಸ್ ಯೋರ್ ಫೇಸ್. ಇಟ್ಸ್ ಲೈಕ್ ಅ ಫ್ರೇಮ್ which is, so we actually choose a hairstyle which suits the face. ಅಂದ್ರೆ ರೌಂಡ್ ಫೇಸ್ ಇದ್ರೆ ನಾವು ಸ್ವಲ್ಪ ಇಲ್ಲಿ ಹಂಪ್ ಕೊಡ್ತೀವಿ, ಬ್ಯಾಕ್ ಕೋಂಬಿಂಗ್ ಮಾಡಿ, ಸೊ ಫೇಸ್ ನ ನಾವು ಲಾಂಗ್ ಆಗಿ ಕಾಣಿಸ್ತೀವಿ, ಲಾಂಗ್ ಆಗಿ ಕಾಣಿಸ್ಬೇಕು ಅಂತ ಆ ತರ ನಮ್ದು ಇದಿರುತ್ತೆ. ಆಮೇಲೆ ರೌಂಡ್ ಫೇಸ್ ಇದ್ರೆ ಅಗೇನ್ ಲಾಂಗ್ ಫೇಸ್ ಇದ್ರೆ ರೌಂಡ್ ಮಾಡಕ್ಕೆ ನಾವು ಅಟೆಂಪ್ಟ್ ಮಾಡ್ತೀವಿ. ಓಕೆ, ಲಾಂಗ್ ಇದ್ರೆ ಮತ್ತೆ ನಾವು ಹಂಪ್ ಕೊಟ್ರೆ ಅದು ಸರಿ ಹೋಗಲ್ಲ. ಸೊ ಇಟ್ ಶುಡ್ ಲುಕ್ ಅ ಬಿಟ್ ವಿಜುವಲಿ ಅಟ್ ಲೀಸ್ಟ್ ಇಟ್ ಲುಕ್ ಲಾಂಗರ್. ಇವಾಗ ನಾವು ಇಲ್ಲಿ ಹೈಟ್ ಕೊಟ್ಟು ನಾವು ಹೇರ್ ಸ್ಟೈಲ್ ಮಾಡಿಸಿದ್ರೆ ವಿಜುವಲಿ ಅಟ್ ಲೀಸ್ಟ್ ದ ಫೇಸ್ ವಿಲ್ ಲುಕ್ ಲಾಂಗರ್. ಸರಿ ಸರಿ ಸರಿ. ಸೊ ರೌಂಡ್ ಫೇಸ್ ಇದ್ದವರಿಗೆ, ರೌಂಡ್ ಫೇಸ್ ಇದ್ರೆ ನಾವು ಸ್ವಲ್ಪ ರೌಂಡ್ ಫೇಸ್ ಅದೇ ನಾನು ಹೇಳ್ದೆ ಅಲ್ಲ, ಹಂಪ್ ಕೊಟ್ಟು ನಾವು ಲಾಂಗ್ ಅಂದ್ರೆ ಲಾಂಗ್ ಫೇಸ್ ಇದ್ರೆ ಐಡಿಯಲ್ ಫೇಸ್ ಬಂದು ಯಾವಾಗ್ಲೂ ಓವಲ್ ಫೇಸ್. ಓಕೆ, ಓವಲ್ ಆಗಿ ಕಾಣಿಸ್ಬೇಕು, ಅದು ಐಡಿಯಲ್ ಫೇಸ್ ಅದು. ಸೊ ರೌಂಡ್ ಇದ್ರೆ ನಾವು ಓವಲ್ ಆಗಿ ಕಾಣಿಸಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆ, ಇನ್ನು ಸ್ಕ್ವೇರ್ ಜಾಸ್ ಕೂಡ ಇರುತ್ತೆ, ಅವ್ರಿಗೆ ಏನ್ ಮಾಡ್ತೀರಾ? ಸ್ಕ್ವೇರ್ ಜಾಯ್ಸ್ ಇದ್ರೆ ನಾವು ಇಲ್ಲಿ ಸ್ವಲ್ಪ ಇಲ್ಲಿ ಕಾಂಟೋರಿಂಗ್ ಕೊಡ್ತೀವಿ, ವಿತ್ ಮೇಕಪ್ ಅಂಡ್ ವಿತ್ ಹೇರ್. ಇಲ್ಲಿ ಹೇರ್ ನಾವು ಸ್ವಲ್ಪ ಇಲ್ಲಿ ಕವರ್ ಮಾಡ್ತೀವಿ. ಸೊ ಕಾಂಟೋರಿಂಗ್ ಟೆಕ್ನಿಕ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ವಿತ್ ಮೇಕಪ್ ಏನ್ ಮಾಡೋದಕ್ಕೆ ಸಾಧ್ಯ ಇದೆ? ಕಾಂಟೋರಿಂಗ್ ಅಂತವೆ. ಕಾಂಟೋರಿಂಗ್ ಅಂದ್ರೆ ಯು ಕೈಂಡ್ ಆಫ್ ಹೈಡ್ ದ ಏರಿಯಾ. ಓಕೆ, ದ ಏರಿಯಾ ವಿಚ್ ನೀವು ಯಾಕೆ ತೋರಿಸಬಾರ್ದು, ಸೊ ಅದನ್ನ ನಾವು ಏರಿಯಾನ ಕಟ್ ಅಂದ್ರೆ ಅದಕ್ಕೆ ಬೇರೆ ತರದ ಕ್ರೀಮ್ಸ್ ಇರುತ್ತಾ? ಇಲ್ಲ, ಕಾಂಟೋರಿಂಗ್ ಟೆಕ್ನಿಕ್ ಅದು. ಇಟ್ಸ್ ಎ ಟೆಕ್ನಿಕ್. ಕಾಂಟೋರಿಂಗ್ ಅಂಡ್ ಹೈಲೈಟಿಂಗ್ ಇದೆ ಟೆಕ್ನಿಕ್ ಇದು ಮೇಕಪ್ ಅಲ್ಲಿ. ಸೊ ನಾವು ಆಕ್ಚುಲಿ ನಾವು ಗ್ರೂಮಿಂಗ್ ಕ್ಲಾಸಸ್ ಅಲ್ಲಿ ತೋರಿಸ್ಕೊಡ್ತೀವಿ ಹೇಗೆ ಕಾಂಟೋರಿಂಗ್ ಮಾಡಿ. ನೀವು ಬರೀ ಗ್ರೂಮ್ ಮಾಡೋದಷ್ಟೇ ಅಲ್ಲ, ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀರಾ? ಓಕೆ, ಅಂದ್ರೆ ಬಂದವರಿಗೆ ಇದು ಒಂದ್ ದಿನದ, ಎನಿವೇ ಯುವರ್ ಮಂತ್ರ ಇಸ್ ದಟ್ ಒಂದ್ ದಿನಕ್ಕೆ ಮಾತ್ರ ಬ್ಯೂಟಿ ಅನ್ನೋದು ಸೀಮಿತವಾಗಿರಬಾರ್ದು. ಇಟ್ ಶುಡ್ ನಾಟ್ ಬಿ ರಿಸರ್ವ್ ಜಸ್ಟ್ ಫಾರ್ ಒನ್ ಡೇ. ಪ್ರತಿನಿತ್ಯ ಕೂಡ ಶುಡ್ ಲುಕ್ ವೆರಿ ಬ್ಯೂಟಿಫುಲ್ ಅಂತಂದ್ರೆ, ಹೀಗಾಗಿ ಅವ್ರು ಹೇಗೆ ಮನೇಲಿ ಕೂಡ ಗ್ರೂಮ್ ಮಾಡ್ಕೊಳ್ಬಹುದು ಅಂತ. ತುಂಬಾ ಚೆನ್ನಾಗಿ ಮೇಕಪ್ ಎಲ್ಲ ಆದ್ಮೇಲೆ ಐ ಮೇಕಪ್, ಲಿಪ್ ಮೇಕಪ್ ಇಲ್ಲ ಅಂದ್ರೆ ಅದು ವೆರಿ ವೆರಿ ಇನ್ಕಂಪ್ಲೀಟ್. ಮೇಕಪ್ ಆಗ್ಲಿಲ್ಲ ಅಂದ್ರೂ ಐ ಮೇಕಪ್ ಅಂಡ್ ಲಿಪ್ ಮೇಕಪ್ ಮಾಡಿದ್ರೆ ಮೇಕಪ್ ಆದಂಗ್ ಕಾಣುತ್ತೆ. ಹೀಗಾಗಿ ಇದನ್ನ ಹೈಲೈಟ್ ಮಾಡ್ಬೇಕಾಗತ್ತೆ. ನಾವು ಐ ಮೇಕಪ್ ಬಗ್ಗೆ ಮಾತಾಡುವಾಗ ಯಾವ ತರದ ಕಣ್ಣುಗಳಿದ್ರೆ ಸೂಕ್ತ, ಅದಕ್ಕೆ ಯಾವ ತರದ, ಅಂದ್ರೆ ಐನಲ್ಲೂ ಶೇಪ್ಸ್ ಎಲ್ಲ ಇವೆ, ಅದಕ್ಕೆ ಏನೆಲ್ಲ ನೀವು ಐ ಶೇಪ್ ಅಂದ್ರೆ ದ ಐಡಿಯಲ್ ಐ ಶೇಪ್ ಅಂದ್ರೆ ಬಾದಾಮಿ ಶೇಪ್. ಅದಕ್ಕೆ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಸೊ ನಾವೇನ್ ಮಾಡ್ತೀವಿ, ಎನಿ ಐ ಶೇಪ್ ಇದ್ರೇನು ಅದಕ್ಕೆ ಆ ಶೇಪ್ ಗೆ ತರಕ್ಕೆ ನಾವು ಪ್ರಯತ್ನ ಪಡ್ತೀರಾ. ಹೌದು. ಓಕೆ, ಈಗ ಹೇಗೆ ಉದ್ದ ಮುಖ ಪ್ರಿಫರೆಬಲ್, ಆ ತರ ಬಾದಾಮಿ ಕಣ್ಣಿನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಐ ಮೇಕಪ್ ಮಾಡುವಾಗ ಕೂಡ ನಾವು ತೋರಿಸ್ತೀವಿ. ನೀವು ನಮ್ ಬ್ರೈಡ್ಸ್ ನ ನೋಡಬಹುದು, ಅವ್ರ ಕಣ್ಣಿಗೆ ತುಂಬಾನೇ ನಾವು ಡೀಟೇಲ್ ಮಾಡ್ತೀವಿ. ಓಕೆ, ಹಾಗೇನೆ ಲ್ಯಾಶಸ್ ಕೂಡ ಆರ್ಟಿಫಿಷಿಯಲ್ ಆಗಿ ಹಾಕೋದಿದೆ, ಇನ್ನ ಎನ್ಹಾನ್ಸ್ ಮಾಡುತ್ತೆ. ಲ್ಯಾಶಸ್ ಯೂಸ್ ಮಾಡ್ತೀವಿ, ಫಾಲ್ಸ್ ಐ ಲ್ಯಾಶಸ್ ಅಂತೀವಿ. ಅದಕ್ಕೆ ಅದು ಕಣ್ಣಿಗೆ ತೊಂದರೆ ಮಾಡಲ್ಲ, ಏನು ಆಗೋದಿಲ್ಲ. ಗುಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಏನು ಆಗುತ್ತೆ. ಓಕೆ, ತುಂಬಾ ತರದ ಐ ಮೇಕಪ್ ಇರುತ್ತೆ. ಅದರಲ್ಲಿ ತುಂಬಾ ಅಂದ್ರೆ ಕಾಮನ್ ಆಗಿ ಮಾತಾಡ್ತಾರೆ, ಎಲ್ಲರಿಗೂ ಗೊತ್ತು ಅಂದ್ರೆ ಅದ್ ಸ್ಮೋಕಿ ಲುಕ್ ಅಂತ ಕರಿತೀವಿ. ಏನದು ಸ್ಮೋಕಿ ಲುಕ್? ಸ್ಮೋಕಿ ಲುಕ್ ಅಂದ್ರೆ ಫುಲ್ ಡಾರ್ಕ್ ಐಸ್. ಸೊ ಅದೇನಾಗುತ್ತೆ, ಫೇಸ್ ಅಲ್ಲಿ ಐಸ್ ತುಂಬಾ ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಈವ್ನಿಂಗ್ ಲುಕ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಸ್ಮೋಕಿ ಐಸ್. ಸೊ ಎಲ್ಲ ಡಾರ್ಕ್ ಐ ಮೇಕಪ್ ಅಂತೀವಿ. ಡಾರ್ಕ್ ಐ ಮೇಕಪ್ ಅವಾಗ ಏನ್ ಬಳಸ್ತೀರಾ? ಅಂದ್ರೆ ಕಾಜಲ್ ಮಾತ್ರ ಬಳಸೋದಾ? ಇಲ್ಲ, ಐ ಶ್ಯಾಡೋ, ಐ ಕಾಂಟೋರಿಂಗ್ ಇರುತ್ತೆ, ಇಲ್ಲಿ ಡಾರ್ಕ್ ಕಾರ್ನರ್ಸ್ ಇರುತ್ತೆ. ಸೊ ಡಾರ್ಕ್ ಐ ಶ್ಯಾಡೋ ಹಾಕಿ ನಾವು ಕಾಜಲ್ ಪ್ಲಸ್ ಐ ಲ್ಯಾಶಸ್, ಅದಕ್ಕೆ ಸ್ಮೋಕಿ ಐ ಅಂತೀವಿ ನಾವು. ಓಕೆ, ರೈಟ್. ಸಾಕಷ್ಟು ಮೇಕಪ್ ನೀಟ್ ಆಗ್ಬೇಕು ಅಂದ್ರೆ ಅಲ್ಟಿಮೇಟ್ಲಿ ಇಟ್ಸ್ ಅಗೇನ್ ಅಬೌಟ್ ಐ ಮೇಕಪ್ ಅಂಡ್ ಲಿಪ್ ಮೇಕಪ್. ಲಿಪ್ ತುಂಬಾ ತೆಳು ಕೂಡ ಇರುವಂತಹ ಪ್ರಾಬ್ಲಮ್ ಎಷ್ಟೋ ಜನರಿಗೆ ಇರುತ್ತೆ. ಹೇಗೆ ಲಿಪ್ ನ ಹೈಲೈಟ್ ಮಾಡ್ಕೋಬೇಕು, ಅವ್ರಿಗೆ ಯಾವ ಕಲರ್ ಸೂಕ್ತ ಅಂತ ಹೇಳ್ತೀರಾ? ನಾರ್ಮಲಿ ಲಿಪ್ ಮೇಕಪ್ ಮತ್ತು ಐ ಮೇಕಪ್ ನಾವು ಅವರ ಔಟ್ಫಿಟ್ ಗೆ ನಾವು ಮ್ಯಾಚ್ ಮಾಡ್ತೀವಿ. ಈ ತರ ಅವ್ರೇನಾದ್ರು ಪಿಂಕ್ ಔಟ್ಫಿಟ್ ಹಾಕಿದ್ರೆ ನಾವು ಪಿಂಕ್ ಟೋನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪಿಂಕ್ ಟೋನ್ಸ್ ಐ ಶ್ಯಾಡೋ ಮತ್ತೆ ಪಿಂಕ್ ಟೋನ್ಸ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀವಿ. ಓಕೆ, ಸೊ ಅಕಾರ್ಡಿಂಗ್ ಟು ದ ಔಟ್ಫಿಟ್ ಅವ್ರು ಏನ್ ಹಾಕೊಂಡಿದ್ದಾರೆ ಅದಕ್ಕೆ ನಾವು ಮ್ಯಾಚ್ ಮಾಡ್ತೀವಿ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಆರ್ ರೂಲ್ ಇಸ್ ಐ ಮೇಕಪ್ ಹೆವಿ ಇದ್ರೆ ಲಿಪ್ ಮೇಕಪ್ ಲೈಟ್ ಆಗಿರ್ಬೇಕು, ಲಿಪ್ ಹೆವಿ ಇದ್ರೆ ಐ ಮೇಕಪ್ ಲೈಟ್ ಇರಬೇಕು. ಸೊ ಇಟ್ ಬ್ಯಾಲೆನ್ಸಸ್ ಔಟ್ ಆಕ್ಚುಲಿ ದಿ ಎಂಟೈರ್ ಲುಕ್. ಓಕೆ, ಸೊ ಎರಡು ತುಂಬಾ ಹಾರ್ಶ್ ಆಗಿ ಡಾರ್ಕ್ ಆಗಿ ಇರಬಾರ್ದು. ದೇರ್ ಇಸ್ ಓನ್ಲಿ ಒನ್ ಫೋಕಲ್ ಪಾಯಿಂಟ್ ಇನ್ ಯೋರ್ ಫೇಸ್, ಐದರ್ ಇಟ್ ವಿಲ್ ಬಿ ಯೋರ್ ಐಸ್ ಆರ್ ಯೋರ್ ಲಿಪ್ಸ್. ಓಕೆ, ಆತರ.
ಸೊ ಈ ಗ್ಲಾಸಿ ಲಿಪ್ಸ್ ಇಸ್ ಆಲ್ವೇಸ್ ಪ್ರಿಫರಬಲ್ ಹೇಗೆ? ಗ್ಲಾಸಿ ಲಿಪ್ಸ್ ಆರ್ ಪ್ರಿಫರಬಲ್ ಬಿಕಾಸ್ ಇಟ್ ಗಿವ್ಸ್ ಅ ವೆರಿ ಫ್ರೆಶ್ ಲುಕ್ ಅಂತ ಒಂಥರ ಫ್ರೆಶ್ ಲುಕ್ ಕೊಡುತ್ತೆ ಎಂಟೈರ್ ಲುಕ್ಗೆ. ಮ್ಯಾಟ್ ಲಿಪ್ಸ್ಟಿಕ್ ಹಾಕಿದ್ರೆ ಜಾಸ್ತಿ ಹೊತ್ತು ಇರುತ್ತೆ, ಇಟ್ ಲಾಸ್ಟ್ ಫಾರ್ ಅ ಲಾಂಗರ್ ಟೈಮ್. ಓಕೆ. ಅಂಡ್ ಲಿಪ್ಸ್ಟಿಕ್ಸ್ ನಲ್ಲಿ ಕೂಡ ತುಂಬಾ ಬಣ್ಣ ಇದೆ. ಈಗ ನೀವು ಪಿಂಕ್ ಶೇಡ್ ಅಂದ್ರಿ, ಹೀಗೆ ಮರೂನ್ ಶೇಡ್ ಇದೆ, ಬ್ರೌನ್ ಶೇಡ್ ಇದೆ. ಇತ್ತೀಚೆಗೆ ತುಂಬಾ ಟ್ರೆಂಡ್ ಅಂತಂದ್ರೆ ನಾವು ಆರೆಂಜ್ ಶೇಡ್ ಕೂಡ ನೋಡ್ತಾ ಇದೀವಿ, ತೆಳು ಆರೆಂಜ್, ದಟ್ಸ್ ಕಾಲ್ಡ್ ಪೀಚ್ ಕಲರ್ ಅಂತ ಹೇಳ್ಬಿಟ್ಟು ತುಂಬಾ ಟ್ರೆಂಡಿ ಆಗಿದೆ ಇತ್ತೀಚೆಗೆ. ಸೊ ಒಂದೊಂದು ಲಿಪ್ಸ್ಟಿಕ್ ಹಚ್ಚಿದಾಗೆ ಕೂಡ ತುಂಬಾ ಏಜ್ಡ್ ಇರೋರು ಕಡಿಮೆ ಏಜ್ ತರ ಕಾಣ್ತಾರೆ, ಹೆಂಗಿರೋರು ತುಂಬಾ ಡಾರ್ಕ್ ಹಾರ್ಶ್ ಆಗಿದ್ರೆ ದಿಲ್ ಟೇಕ್ ದೆಮ್ ಟು ಓಲ್ಡ್ ಲುಕ್, ಹಂಗೆಲ್ಲ ಇರುತ್ತೆ. ಸೊ ಯಾರಿಗೆ ಯಾವ ಕಲರ್ ಸೂಕ್ತ ಅಂತ ಹೇಳ್ತೀರಾ? ಅಗೇನ್ ಕಲರ್ ಬಂದು ನಾವು ದ ಮೋರ್ ಲೈಟರ್ ಯು ಗೋ ಸ್ವಲ್ಪ ನೀವು ಯಂಗ್ ಆಗಿ ಕಾಣಿಸ್ತೀರಾ, ದ ಮೋರ್ ಡಾರ್ಕರ್ ಯು ಗೋ ಸ್ವಲ್ಪ ಮೆಚೂರ್ ಆಗಿ ಕಾಣಿಸ್ತೀರಾ. ಓಕೆ. ಸೊ ತುಂಬಾ ಲೈಟ್ ಆಗಿದ್ದು ಯಾವಾಗ್ಲೂ ಹೆಂಗ್ ಕಾಣೋದು ಸೂಕ್ತ ಅಂತ. ಲೈಟ್ ಕಲರ್ಸ್ ಮಾಡಿದ್ರೆ, ಗ್ಲಾಸಿ ಲಿಪ್ಸ್ ಮಾಡಿದ್ರೆ ಸ್ವಲ್ಪ ಯಂಗ್ ಆಗಿ ನೀವು ವೈಬ್ರೆಂಟ್ ಆಗಿ ಕಾಣಿಸ್ತೀರಾ. ಇದೆಲ್ಲ ಒಂದ್ ಕಡೆ ಮೇಕಪ್ ಗೆ ರೆಡಿ ಆಯ್ತು, ಆದ್ರೆ ಡ್ರೆಸ್ ಗೆ ಮ್ಯಾಚ್ ಆಗುವಂತಹ ಆಕ್ಸೆಸರೀಸ್ ಬಹಳ ಇಂಪಾರ್ಟೆಂಟ್. ಹೆವಿ ಡ್ರೆಸ್ ಇದ್ರೆ ಆಕ್ಸೆಸರೀಸ್ ಬೇಡ, ಬಟ್ ಸ್ಟಿಲ್ ಸಿಂಪಲ್ ಆಗಿರೋ ಡ್ರೆಸ್ ಇದ್ರೆ ಒಂದ್ ಸ್ವಲ್ಪ ಆಕ್ಸೆಸರೀಸ್ ರಿಕ್ವೈರ್ಮೆಂಟ್ ಇರುತ್ತೆ. ಯಾವ ತರದ ಇಯರಿಂಗ್ಸ್ ಇರುತ್ತೆ, ನೆಕ್ ಪೀಸಸ್ ಇರುತ್ತೆ, ನೆಕ್ಲೆಸಸ್ ಇರುತ್ತೆ, ಬ್ರೇಸ್ಲೆಟ್ಸ್ ಇರುತ್ತೆ, ಆಮೇಲೆ ಎಷ್ಟೊಂದು ಹೇರ್ ಆಕ್ಸೆಸರೀಸ್ ಇರುತ್ತೆ. ತುಂಬಾನೇ ಆಕ್ಚುಲಿ ಚೇಂಜ್ ಆಗುತ್ತೆ, ಎಂಟೈರ್ ಲುಕ್ ಚೇಂಜ್ ಆಗ್ಬಿಡುತ್ತೆ ಆಕ್ಸೆಸರೀಸ್ ಅಲ್ಲಿ. ಸೊ ಈ ಮೇಕಪ್ ಡ್ರೆಸ್ ಒಂದ್ ಕಡೆ ಆದ್ರೆ ಅದಕ್ಕೆ ಹಾಕುವಂತ ಆಕ್ಸೆಸರೀಸ್ ಮೇಲೆ ನಾವು ಕನ್ಕ್ಲೂಡ್ ಮಾಡಬಹುದು. ಕಂಪ್ಲೀಟ್ ಪ್ಯಾಕೇಜ್ ವಿಜಯ. ಹೇರ್ ಮೇಕಪ್ ಡ್ರೆಸ್ ಮತ್ತು ಆಕ್ಸೆಸರೀಸ್, ಇದು ಕಂಪ್ಲೀಟ್ ಪ್ಯಾಕೇಜ್. ಸೊ ಸುಮ್ನೆ ಕೂತ್ಕೊಂಡು ಜನರಲ್ ಆಗಿ ಇದ್ ಸೂಟು ಅಂತ ಹೇಳಕ್ ಆಗಲ್ಲ. ಆ ಮನುಷ್ಯನ ಫಿಸಿಕ್ ಯಾವ ತರ ಇದೆ, ಹೈಟ್ ಯಾವ ತರ ಇದೆ, ಆಸ್ ಪರ್ ದೇ ಬಾಡಿ ಟೈಪ್. ಹೀಗೆ ಬಾಡಿ ಟೈಪ್ ಇದೆ, ಅವರು ಉದ್ದಕ್ಕಿದ್ದಾರೆ, ದಪ್ಪಗಿದ್ದಾರೆ, ಪ್ಲಂಪ್ ಆಗಿದ್ದಾರೆ. ಸೊ ಆಸ್ ಪರ್ ದ ಬಾಡಿ ಟೈಪ್, ಎಸ್, ಹೌ ಮಚ್, ಎಷ್ಟು ಉದ್ದ, ಎಷ್ಟು ಹೈಟ್ ಇದೆ ಅವರಿಗೆ. ಬಾಡಿ ಟೈಪ್ ಅಂತ ಚಾರುಮತಿ ಮೆನ್ಷನ್ ಮಾಡ್ತಾ ಇದ್ದೀರಾ. ದಪ್ಪ ಇದ್ದವ್ರಿಗೆ ಹಾಗಾದ್ರೆ ಯಾವ ತರದ ಬಟ್ಟೆ ಸೂಟೇಬಲ್ ಇರುತ್ತೆ? ದಪ್ಪ ಇದ್ರೆ ಅವ್ರಿಗೆ ತುಂಬಾ ಟೈಟ್ ಕ್ಲೋತ್ಸ್ ಹಾಕಬಾರ್ದು. ಸ್ವಲ್ಪ ಸ್ಟ್ರೈಪ್ಸ್ ಹಾಕಬಹುದು, ಸ್ಟ್ರೇಟ್ ವರ್ಟಿಕಲ್ ಸ್ಟ್ರೈಪ್ಸ್ ಇದ್ರೆ. ಹಾರಿಜಾಂಟಲ್ ಸ್ಟ್ರೈಪ್ಸ್ ಹಾಕಬಾರ್ದು, ವರ್ಟಿಕಲ್ ಸ್ಟ್ರೈಪ್ಸ್ ಹಾಕಬೇಕು. ಯಾಕೆ ವರ್ಟಿಕಲ್ ಸ್ಟ್ರೈಪ್ಸ್ ಬೇಕು? ಇಟ್ ಗಿವ್ಸ್ ಅ ಇಲ್ಯೂಷನ್ ಆಫ್ ಲೆಂತ್. ಇಟ್ ಗಿವ್ಸ್ ದೆಮ್ ಲೆಂತ್, ಅಂದ್ರೆ ಉದ್ದಕ್ಕೆ ಕಾಣಿಸ್ತಾರೆ. ಸೊ ಅದು ದಪ್ಪ ಕಡಿಮೆ ಆಗ್ಬಿಡುತ್ತೆ. ಓಕೆ. ಸೊ ಅವರು ಟೈಟ್ ಕ್ಲೋತ್ಸೇ ಹಾಕಬಾರ್ದು. ಸೊ ಇನ್ನು ಉದ್ದ ಇರೋರು ಒಳ್ಳೇದು ಆಕ್ಚುಲಿ, ಉದ್ದಕ್ಕೆ ಕಾಣಿಸಿದ್ರೆ. ಬಟ್ ತುಂಬಾ ತೆಳು ಇರ್ತಾರೆ, ದಿಲ್ ಬಿ ವೆರಿ ವೆರಿ ಥಿನ್, ತುಂಬಾ ಬೋನಿ ತರ ಇರ್ತಾರೆ. ಅವ್ರು ಕೂಡ ತುಂಬಾ ಟೈಟ್ ಕ್ಲೋತ್ಸ್ ಹಾಕಬಾರ್ದು. ಯು ಶುಡ್ ನಾಟ್ ಬಿ ಏಬಲ್ ಟು ಶೋ ಯೋರ್ ಬಾಡಿ. ಸ್ವಲ್ಪ ಲೂಸ್ ಆಗಿ ಹಾಕ್ಬೋದು ಅದಕ್ಕೆ. ಸೊ ಓವರ್ ಆಲ್ ನಾವು ಮಾತಾಡೋದಾದ್ರೆ ಗ್ರೂಮಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಯಾವ ಏಜ್ ಗ್ರೂಪ್ ಇಂದ ಯಾವ ಏಜ್ ಗ್ರೂಪ್ ಅವ್ರಿಗೆ ನೀವು, ಯಾಕೆಂದ್ರೆ ಈ ಕೆಮಿಕಲ್ ಬಳಕೆ ಆಗಿರೋದ್ರಿಂದ ತುಂಬಾ ಪ್ರಾಡಕ್ಟ್ಸ್, ಹೇಗೆ ಅದು ಸೂಟೇಬಲ್, ಆಮೇಲೆ ಅದರ ರಿಮೂವಲ್ ಆಫ್ ಮೇಕಪ್ ಯಾವ ತರ ಅಂತ ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಚೂಸಿಂಗ್ ದ ರೈಟ್ ಪ್ರಾಡಕ್ಟ್ ವೆರಿ ಇಂಪಾರ್ಟೆಂಟ್. ರಿಮೂವಲ್ ಆಫ್ ಮೇಕಪ್ ಈವನ್ ಮೋರ್ ಇಂಪಾರ್ಟೆಂಟ್, ಬಿಕಾಸ್ ವೆನ್ ಯು ಗೋ ಟು ಬೆಡ್, ನೀವು ನಿದ್ದೆ ಮಾಡಕ್ ಹೋಗುವಾಗ ಯುವರ್ ಸ್ಕಿನ್ ಹ್ಯಾಸ್ ಟು ಬ್ರೀತ್. ಸೊ ಯು ನೀಡ್ ಟು ರಿಮೂವ್ ಆಫ್, ಅದು ತೆಗಿಬೇಕು. ಏನನ್ನ ಹಾಕಿದಿರ ಡೈಲಿಯಲ್ಲಿ ನೀವು ಮೇಕಪ್ ಅಲ್ಲಿ ಎಲ್ಲ ತೆಗಿಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಅದು. ಓಕೆ. ಮೇಕಪ್ ತೆಗಿಯೋದಕ್ಕೆ ಕೂಡ ಒಂದು ಪ್ರೊಸೀಜರ್ ಇದೆಯಾ? ಎಸ್, ಹೈ ಮೇಕಪ್ ರಿಮೂವರ್ಸ್ ಇದ್ದಾರೆ, ಫೇಸ್ ಮೇಕಪ್ ರಿಮೂವರ್ಸ್ ಇದೆ. ಸೊ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಡೈಲಿ ನೀವು ತೆಗೆದು ಬಿಟ್ಟು ಬಿಫೋರ್ ಯು ರಿಟೈರ್ ಟು ಬೆಡ್, ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಯರ್ ಸ್ಕಿನ್. ಇನ್ನು ಕೊನೆಯದಾಗಿ ನಾವು ಮಾತನಾಡುವಾಗ ಶೂಸು, ಸ್ಯಾಂಡಲ್ಸು ಏನ್ ಹಾಕೊಳ್ತೀವಿ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಯಾವುದೇ ತರ ಬಟ್ಟೆಗೂ ಹೀಲ್ ಹಾಕೊಳ್ಬೇಕಾ ಅಥವಾ ನಮ್ಮ ಹೈಟಿಗೆ ತಕ್ಕಂಗೆ ಚಪ್ಪಲಿ ಇರ್ಬೇಕಾ, ಎಲ್ಲವೂ ಕೂಡ ಡಿಸೈಡ್ ಆಗತ್ತೆ. See, for me, Vijaya, my opinion is fashion is how you carry yourself. Correct. And it's not about like ಅವರು ಹಾಕಿದ್ದಾರೆ ನಾನು ಹಾಕೋಬೇಕು ಆ ತರ. ಕಂಫರ್ಟ್ ಲೆವೆಲ್ ಇರಬೇಕು. Yes, ಕಂಫರ್ಟ್ ಲೆವೆಲ್ ತುಂಬಾನೇ ಇರಬೇಕು. ನಾನು ಈ ತರ ಈ ಶೂಸ್ ಹಾಕಿದ್ದೀನಿ, ನಾನು ಕಂಫರ್ಟಬಲ್ ಆಗಿದ್ದೀನಿ, ಐ ಕ್ಯಾನ್ ಕ್ಯಾರಿ ಮೈ ಸೆಲ್ಫ್ ವೆಲ್. ದಟ್ ಈಸ್ ಇಂಪಾರ್ಟೆಂಟ್. ಸೊ ದಟ್ ಈಸ್ ವಾಟ್ ಈಸ್ ಫ್ಯಾಷನ್. Okay. Fashion is how you carry yourself. So it's not copying ಅಂತೀರಾ? Yes. Evening ಪಾರ್ಟಿಗೆ ಹೋದ್ರೆ ಹೀಲ್ಸ್ ಹಾಕೋಬಹುದು, ಸ್ಟೆಲೆಟೋಸ್ ಹಾಕಬಹುದು, ಪಂಪ್ಸ್ ಹಾಕ್ಬೋದು, ಇಫ್ ಯು ಆರ್ ಕಂಫರ್ಟಬಲ್ ಟು ಕ್ಯಾರಿ ಇಟ್ ಆಫ್. ಕರೆಕ್ಟ್. ನಿಮ್ಗೆ ನಡೆಯಕ್ ಆಗ್ಲಿಲ್ಲ ಅಂದ್ರೆ ಇಟ್ಸ್ ವೆರಿ ಎಂಬ್ಯಾರಸಿಂಗ್. So wear something that's comfortable and you can carry yourself. So ultimately beauty is there for everyone. It has to be enhanced ಅಂತ ಹೇಳ್ತೀರಾ? Yes. And ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ತರ ಟಿಪ್ಸ್ ಅನ್ನ ನೀಡ್ತೀರಾ ನೀವು? My only advice to everybody is that take care of yourself, not just for occasion, ಪಾರ್ಟಿಗೆ, ವೆಡ್ಡಿಂಗ್ಗೆ, ನೀವು ಮದುವೆ ಆಗ್ತದೆ ಆ ಟೈಮಲ್ಲಿ ಮಾತ್ರ ಬೇಡ. ಎಲ್ಲ ಟೈಮಲ್ಲಿ ನೀವು ನಿಮ್ಮ ಸ್ಕಿನ್ ಅನ್ನ ನೋಡ್ಕೋಬೇಕು. ಪ್ಲಸ್ ಗ್ರೂಮ್ ಯೋರ್ ಸೆಲ್ಫ್ ವೆಲ್. The complete package, as I told you, makeup, hair, dressing, shoes and accessories.
ಎಸ್ ಚಾರುಮತಿ, ಇಲ್ಲಿ ತನಕ ಬಂದು ಸಾಕಷ್ಟು ಮಾಹಿತಿ ಕೊಟ್ರಿ. ಗ್ರೂಮಿಂಗ್ ಅಂದ್ರೆ ಏನು, ಮೇಕ್ ಓವರ್ ಅಂದ್ರೆ ಏನು, ಇವತ್ತಿನ ದಿನದಲ್ಲಿ ಅದು ಎಸೆನ್ಷಿಯಲ್ ಪಾರ್ಟ್ ಆಗಿದೆ, ಎಷ್ಟು ಎಸೆನ್ಷಿಯಲ್, ಎಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ತುಂಬಾ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಮನೆಯಿಂದ ಹೊರಗೆ ಹೊರಟ ತಕ್ಷಣ ನಮ್ಮನ್ನ ನಾವು ಹೇಗೆ ಕ್ಯಾರಿ ಮಾಡ್ತೀವಿ, ನಾವೇನ್ ಬಟ್ಟೆಯನ್ನ ತೊಟ್ಕೊಂಡಿದೀವಿ, ಯಾವ ತರ ಕಾಣ್ತೀವಿ, ಅಲ್ಟಿಮೇಟ್ ನಮ್ಮ ಔಟ್ಲುಕ್ ಯಾವ ತರ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಹೀಗಾಗಿ ಪ್ರತಿಯೊಬ್ರು ಕೂಡ ಅವ್ರನ್ನ ನೀಟಾಗಿ ಗ್ರೂಮ್ ಮಾಡ್ಕೊಂಡಲ್ಲಿ ಇದು ಸೆಲ್ಫ್ ಕಾನ್ಫಿಡೆನ್ಸ್ ನ ಕೂಡ ಬೂಸ್ಟ್ ಮಾಡುತ್ತೆ ಅನ್ನೋದು ಇವತ್ತಿನ ಸಖಿಯ ಮಂತ್ರವಾಗಿದೆ. ನಮಸ್ಕಾರ.